ಮೈಸೂರು ಮಾರನಾಥ ಚರ್ಚ್ ಮಿನಿಸ್ಟ್ರಿ ಪರವಾಗಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ನಾವು ಆಚರಿಸಲಿಕ್ಕೆ ಈ ಸಮಯ ನಮಗೆ ಸಿಕ್ಕಿರೋದಕ್ಕೆ ಭಾರಿ ಸಂತೋಷ ಪಡ್ತೀನಿ. ಅದು ಮಾತ್ರವಲ್ಲ, 1947ನೇ ವರ್ಷದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಈ ದೇಶದಲ್ಲಿ ಹೋರಾಡಿ ನಮ್ಮ ದೇಶಕ್ಕೂ ನಮ್ಮ ರಾಜ್ಯಕ್ಕೂ ಸ್ವತಂತ್ರವನ್ನು ಅವರು ತಂದು ನಮಗೆ ಕೊಟ್ಟಿದ್ದಾರೆ. ಇವತ್ತು ಸ್ವತಂತ್ರ ಕೊಟ್ಟಂಥ ಆ ದಿನದಿಂದ ಈ ದಿನದವರೆಗೂ ನಾವೆಲ್ಲರೂ ಈ ಕಾರ್ಯಕ್ಕಾಗಿ ನಾವು ಹೋರಾಡೋದು ಮಾತ್ರವಲ್ಲ, ಆ ಸ್ವತಂತ್ರವನ್ನು ಇವತ್ತು ನಮಗೆ ತಂದುಕೊಟ್ಟಿರುವಂಥ ಆ ಸ್ವತಂತ್ರದಲ್ಲೇ ನಾವೆಲ್ಲರೂ ಸೇರಿ ಅದನ್ನು ಕೆಡಿಸೋದಲ್ಲ, ಇವತ್ತು ನಾವು ಅದನ್ನು ಹೆಂಗೆ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಸ್ವತಂತ್ರವನ್ನು ತಂದು ಇವತ್ತು ಶಾಂತಿ ಸಮಾಧಾನ ಒಂದು ಸಂತೋಷವನ್ನು ದೇಶದಲ್ಲಿ ಉಂಟಾಗಲಿಕ್ಕೆ ಅವರು ಎಷ್ಟು ಪ್ರಯಾಸ ಪಟ್ಟರೋ, ಇವತ್ತು ಅದೇ ದಾರಿಯಲ್ಲಿ ನಾವು ಹೋಗಿ ಇವತ್ತು ನಮ್ಮ ದೇಶಕ್ಕೂ ನಮ್ಮ ರಾಜ್ಯಕ್ಕೂ ಒಂದು ಒಳ್ಳೆಯದಾಗಬೇಕು ಅಂತ ನಾವು ಮತ್ತು ನಮ್ಮ ಮೈಸೂರು ಮಾರನಾಥ ಚರ್ಚ್ ಸಂಸ್ಥೆಯವರು ಮತ್ತು ದೇಶದ ಎಲ್ಲ ಸಂಸ್ಥೆ ಮತ್ತು ಎಲ್ಲ ಜನಗಳು ಸೇರಿ ಇವತ್ತು ನಾವು ಅದಕ್ಕಾಗಿ ಪ್ರಯಾಸ ಪಡೋಣ. ಅದು ಮಾತ್ರವಲ್ಲ, ನಮ್ಮ ದೇಶದ ರಾಷ್ಟ್ರಪತಿ, ನಮ್ಮ ದೇಶದ ಪ್ರಧಾನಮಂತ್ರಿ, ನಮ್ಮ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಿಗೆ ಇವತ್ತು ಈ ಕಾರ್ಯವನ್ನು, ಈ ಸ್ವತಂತ್ರವನ್ನು ತಂದುಕೊಟ್ಟಿರುವಂಥ ಕಾರ್ಯವನ್ನು ಜನಗಳಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ದೇವರವ್ರಿಗೆ ಶಕ್ತಿನ ಕೊಡಲಿ, ದೇವರವ್ರಿಗೆ ಆರೋಗ್ಯವನ್ನು ಕೊಡಲಿ, ದೇವರವ್ರಿಗೆ ಆಯುಷ್ಯವನ್ನು ಕೊಟ್ಟು ಒಂದು ಒಳ್ಳೆ ಕಾರ್ಯವನ್ನು ಮಾಡಲಿ ಅಂತ ಈ ಸ್ವತಂತ್ರ ದಿನದಲ್ಲಿ ಅವ್ರನ್ನ ನಾವು ಮೈಸೂರು ಮಾರನಾಥ ಚರ್ಚ್ ಪರವಾಗಿ ಅವ್ರನ್ನ ನಾವು ಆಶೀರ್ವದಿಸ್ತೇವೆ. ಅದು ಮಾತ್ರವಲ್ಲ, ಈ ಸಮಯದಲ್ಲಿ ಮೈಸೂರು ಮಾರನಾಥ ಚರ್ಚ್ ಮಿನಿಸ್ಟ್ರಿ ಪರವಾಗಿ ಇವತ್ತು ನಾನು ಯೇಸುವಿನ ನಾಮದಲ್ಲಿ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯದ ಶುಭಾಶಯಗಳನ್ನ ನಮ್ಮ ದೇಶದ ಜನಗಳಿಗೂ ನಮ್ಮ ರಾಜ್ಯದ ಜನಗಳಿಗೂ ಎಲ್ಲ ಜನಗಳಿಗೂ ನಾನು ಶುಭಾಶಯಗಳನ್ನು ಹೇಳಿ ಅದನ್ನು ನಾನು ಮುಗಿಸ್ಲಿಕ್ಕೆ ನಾನು ಆಸೆ ಪಡ್ತೀನಿ. ಈ ಸಮಯದಲ್ಲಿ ಈ ದಿನದಲ್ಲಿ ನಾನು ದೇಶದ ಜನಗಳಿಗೂ ಮತ್ತು ನಮ್ಮ ರಾಷ್ಟ್ರಪತಿಗೂ ಪ್ರಧಾನಮಂತ್ರಿಗೂ ಮುಖ್ಯಮಂತ್ರಿಗೂ ಅದು ಮಾತ್ರವಲ್ಲ ಎಲ್ಲ ಲೀಡರ್ಸ್ಗಳಿಗೆ ದೇವರವ್ರಿಗೆ ಆರೋಗ್ಯವನ್ನು ಶಕ್ತಿನ ಅವರಿಗೆ ಒಳ್ಳೆಯದನ್ನು ದೇವರು ಮಾಡಿ ನಮ್ಮ ದೇಶವನ್ನು ಚಂದವಾಗಿ ನಡೆಸಂಗೆ, ಅದು ಮಾತ್ರವಲ್ಲ ನಮ್ಮ ರಾಜ್ಯವನ್ನು ಚಂದವಾಗಿ ನಡೆಸಂಗೆ ಎಲ್ಲ ಲೀಡರ್ಸ್ಗಳು ಇವತ್ತು ಹೆಂಗೆ ಸ್ವತಂತ್ರ ಹೋರಾಟಗಾರರು ಯಾವ ರೀತಿಯಲ್ಲಿ ಅವರು ನಡೆಸ್ಕೊಂಡು ಹೋದ್ರು ಆ ರೀತಿಯಲ್ಲೇ ಅದನ್ನು ಫಾಲೋ ಮಾಡಿ ಹೋಗಬೇಕು ಅಂತ, ಅದಕ್ಕಾಗಿ ಅವ್ರಿಗೆ ಆ ಕೃಪೆನ ದೇವರು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರೀತಿ ಉಳ್ಳಂಥ ಯೇಸು ಸ್ವಾಮಿ, ಯೇಸು ಕ್ರಿಸ್ತನ ಹೆಸರು ಪ್ರಾರ್ಥಿಸ್ತೀನಿ ಸ್ವಾಮಿ. ಯೇಸಪ್ಪ, ನಮಗೆ ದೇವರೇ 1947ನೇ ವರ್ಷದಲ್ಲಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಿದ್ದು ಮಾತ್ರವಲ್ಲ, ನಮ್ಮ ಸ್ವತಂತ್ರ ಹೋರಾಟಗಾರರು ನಿಂತು ಸ್ವತಂತ್ರವನ್ನು ತಂದು ಕೊಟ್ಟಂಥ ದೇಶವನ್ನು ದೇವರೇ ನೀನು ಆಶೀರ್ವದಿಸು ಕರ್ತನೆ. ನಮ್ಮ ರಾಷ್ಟ್ರಪತಿನ ಆಶೀರ್ವದಿಸು, ನಮ್ಮ ಪ್ರಧಾನಮಂತ್ರಿನ ಆಶೀರ್ವದಿಸು, ನಮ್ಮ ಮುಖ್ಯಮಂತ್ರಿನ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳನ್ನ ನೀನು ಆಶೀರ್ವದಿಸು, ರಾಜ್ಯದ ಎಲ್ಲ ಲೀಡರ್ಸ್ಗಳನ್ನ, ದೇಶದ ಎಲ್ಲ ಲೀಡರ್ಸ್ಗಳನ್ನ ನೀನು ಆಶೀರ್ವದಿಸಿ, ನಮ್ಮ ಸ್ವತಂತ್ರ ಹೋರಾಟಗಾರರು ಯಾವ ರೀತಿಯಲ್ಲಿ ಅವರು ನಿಂತು ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ರೋ ಅದೇ ರೀತಿಯ ನಮ್ಮ ಎಲ್ಲ ಲೀಡರ್ಸ್ ನಿಮಿತ್ತವಾಗಿ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕಪ್ಪ. ಅದು ಮಾತ್ರ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ನಮ್ಮ ದೇಶದ ಜನಗಳಿಗೆ ಒಳ್ಳೆಯದಾಗಂಗೆ ಅವ್ರಿಗೆ ಆ ಕೃಪೆನ ನೀನು ಕೊಡಬೇಕಪ್ಪ. ದೇವರ ಆ ಕೃಪೆನ ನೀನು ಕೊಡೋದಕ್ಕೆ ನಾನು ಸ್ತೋತ್ರ ಮಾಡ್ತೀನಿ. ದೇವರೇ 78ನೇ ವರ್ಷದ ಸ್ವತಂತ್ರ ದಿನಾಚರಣೆ ನೆನೆಸೋದು ಮಾತ್ರವಲ್ಲ, ಈ ದಿನದಿಂದ ನಮ್ಮ ದೇಶವನ್ನು ದೇಶದ ಜನಗಳನ್ನ ದೇವರು ಎಲ್ಲರನ್ನ ಆಶೀರ್ವದಿಸು, ಅವ್ರಿಗೆ ಒಳ್ಳೇದಾಗಲಿ ಅಪ್ಪ. ಈ ವರ್ಷ ಎಲ್ಲರಿಗೂ ಆಶೀರ್ವಾದ ಉಳ್ಳಂಥ ವರ್ಷವಾಗಿ ನೀನು ಮಾಡಬೇಕಪ್ಪ, ನೀನು ಮಾಡು. ಎಲ್ಲ ನಿನ್ನ ಪಾದಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ. ಯೇಸು ಕ್ರಿಸ್ತನ ಹೆಸರನ್ನು ಪ್ರಾರ್ಥಿಸ್ತೀನಿ ತಂದೆ. ಆಮೇನ್ ಆಮೇನ್. ಜೈ ಹಿಂದ್, ಜೈ ಭಾರತ್.
ಅದು ಮಾತ್ರವಲ್ಲ, ಇವತ್ತು ನನ್ನ ಮೈಸೂರು ಮಾರ್ನಾಥ ಚರ್ಚ್ ಪರವಾಗಿ ತಿರುಗೊಮ್ಮೆ ನಾನು ಎಲ್ಲರಿಗೂ 78ನೇ ವರ್ಷದ ಶುಭಾಶಯಗಳನ್ನು ಹೇಳಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ದೇವರು ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ಎಲ್ಲ ಲೀಡರ್ಸ್ಗಳನ್ನ, ಎಲ್ಲ ಜನಗಳನ್ನ ದೇವರ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು.